ನಿಮ್ದು ಕಟ್ಕೊಂಡಿರಿ ಸರ್, ನೀವು ಮುಂದೆ ಬಂದರೆ ಕಾಣ್ತದೆ. ಲಿಂಗಾಯತ್ ಪಂಚಮಶಾಲಿ ಸಮಾಜಕ್ಕೆ ಜಯವಾಗಲಿ. ಅನೇಕ ನಾಯಕರು ನಿಮಗೆಲ್ಲ ತಿಳಿಸಿದ ಪ್ರಕಾರವಾಗಿ ಲಿಂಗಾಯತ ಪಂಚಮಸಾಲಿಗಳು ಮೈಸೂರು ಪ್ರಾಂತದ ಗೌಡ ಲಿಂಗಾಯತರು, ಕರಾವಳಿ ಪ್ರಾಂತದ ಮಲೆಗೌಡರು, ಕಲ್ಯಾಣ ಕರ್ನಾಟಕದ ದೀಕ್ಷಾ ಲಿಂಗಾಯತರು, ಇವರೆಲ್ಲರ ಮಕ್ಕಳಿಗೂ ಸಂವಿಧಾನಬದ್ಧವಾಗಿ ನ್ಯಾಯ ಸಿಗಬೇಕು ಅಂತೇಳಿ ಇಡೀ ಕರ್ನಾಟಕದ ಎಲ್ಲ ಪಂಚಮಸಾಲಿಗಳು ಎಲ್ಲರೂ ಸಹ ಶಿಕ್ಷಣವನ್ನು ಮತ್ತು ಉದ್ಯೋಗವನ್ನು ಪಡಿಬೇಕು ಅಂತೇಳಿ ಕಳೆದ 5 ವರ್ಷಗಳ ನಿರಂತರವಾಗಿ ಪ್ರಚಾರ ಮಾಡ್ತಾ ಬಂದಿದೆ. ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ. ಈ ಹೋರಾಟ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಯಾವುದೇ ಮುಖ್ಯಮಂತ್ರಿ ಆಗಲಿ, ಒಂದು ಸಂಕಲ್ಪ ಕೊಟ್ಟು ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋವರೆಗೂ ಹೋರಾಟ ಕೈ ಬಿಡಬಾರ್ದು ಅಂತೇಳಿ ಈ ಹಿಂದೆ ಮೊದಲ ಬಾರಿಗೆ ಸುವರ್ಣ ವಿಧಾನಸೌಧ ಏನು ಹೊಸದಾಗಿ ಕಟ್ಟಿದ್ರು ನಮ್ಮ ಉತ್ತರ ಕರ್ನಾಟಕದಲ್ಲಿ. ಕಟ್ಟಿದಾಗ ಮೊದಲ ಅಧಿವೇಶನವನ್ನು ಬೆಳಗಾವಿ ಮಾಡಿದಾಗ ಆ ಮೊದಲ ಅಧಿವೇಶನಕ್ಕೆ ಮೊದಲ ಬಾರಿಗೆ ಸುವರ್ಣ ವಿಧಾನಸೌಧಕ್ಕೆ ನಾವೇ ಫಸ್ಟ್ ಮುತ್ತಿಗೆ ಹಾಕಿದೆವು. ಅವತ್ತು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ದರು. ಆ ಸಂದರ್ಭದಲ್ಲಿ ಮುತ್ತಿಗೆ ಹಾಕಿದಾಗ ನಮ್ಮ ಚಳವಳಿಗೆ ಅವ್ರು ಯಾವುದೇ ರೀತಿಯಾಗಿರೋದು ಅಡೆತಡೆ ಮಾಡಲಿಲ್ಲ. ಅವತ್ತು ಉದಾಸಿಯವರು ಮತ್ತು ಉಮೇಶ್ ಕತ್ತಿ ಇಬ್ಬರು ಬಂದು ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡಿ ನಮಗೆ 2A ಮೀಸಲಾತಿ ಬೇಕಾಗಿರ್ತಕ್ಕಂಥ ಸಬ್ ಕಮಿಟಿ ರಚನೆ ಮಾಡಿದ್ರು. ಅದಾದಮೇಲೆ ಮತ್ತೆ ಯಡಿಯೂರಪ್ಪ ಸಾಹೇಬ್ರು ಯಾವಾಗ CM ಆದರು, ನಮ್ಗೆ ಇನ್ನಷ್ಟು ನಮ್ಮೊಳಗೂ CM ಆಗಿದ್ದರೆ ಹಕ್ಕು ಪಡ್ಕೊಳ್ಳೇಬೇಕು ಅಂತೇಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗೂ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಸುಮಾರು 25,000ಕ್ಕಿಂತ ಹೆಚ್ಚು ಪಂಚಮಸಾಲಿಗಳು ರಾಜ್ಯ ಮಟ್ಟ ಸತ್ಯಾಗ್ರಹ ಮಾಡಿದ್ರು. ಕೊನೆಗೆ ಪಾದಯಾತ್ರೆ ಮಾಡಿ ಬೆಂಗಳೂರು 10 ಲಕ್ಷ ಶಕ್ತಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲೂ 20 ಲಕ್ಷ ಮಂದಿ ಕೂಡಿಸಿ ಹಕ್ಕೊತ್ತಾಯ ಮಾಡಿದ್ವಿ. ಅವರ ಮನೆ ಮುಂದೆ 2 ಸಲ ಮನೆ ಮುತ್ತಿಗೆ ಹಾಕಿದ್ವಿ. ಅದು ಇಂದಿನ ಯಾವುದೇ ಸರ್ಕಾರ, ಯಾವುದೇ ಮುಖ್ಯಮಂತ್ರಿಗಳು ನಮ್ಮ ಹೋರಾಟವನ್ನು ಯಾವುದೇ ಕಾರಣಕ್ಕೂ ದೌರ್ಜನ್ಯ ಮಾಡಿ ಹತ್ತಿಕ್ಕೊಂದು ಪ್ರಯತ್ನ ಮಾಡಿಲ್ಲ. ಅವ್ರಿಗೆ ಎಷ್ಟು ಸಾಧ್ಯವಾಯಿತು ಅಷ್ಟು ಸ್ಪಂದಿಸ್ತಿದ್ರು, ಅಥವಾ ಉದಾಸೀನ ಮಾಡ್ತಿದ್ರು, ಅಥವಾ ಭರವಸೆ ಕೊಡ್ತಿದ್ರು, ನಾವು ಡೆಡ್ಲೈನ್ ಕೊಡ್ತಿದ್ವಿ. ಹಂಗೆ ಹೋರಾಟ ನಿರಂತರವಾಗಿತ್ತು. ಎಲ್ಲೇ ಒಂದು ಕಡೆ ಹೋರಾಟಕ್ಕೆ ಒಂದು ಅವ್ರ ಭಯನೇ ಇತ್ತು, ಒಂದು ಕಡೆ ಗೌರವ ಇತ್ತು. ಅದೇ ಪ್ರಕಾರವಾಗಿ ಈ ಸರ್ಕಾರ ಬಂದ ಮೇಲೂ 1 ವರ್ಷಗಳ ಕಾಲ ನಿರಂತರವಾಗಿ ನಮ್ಮೆಲ್ಲ ಶಾಸಕರು ಅಧಿವೇಶನದಲ್ಲಿ ಧ್ವನಿ ಎತ್ತುವಂಥ ಪ್ರಯತ್ನ ಮಾಡಿ ಅಧಿವೇಶನ ಧ್ವನಿ ಎತ್ತಕ್ಕೆ ಅವಕಾಶ ಕೊಡಲಿಲ್ಲ. ಅವ್ರ ಮನೆ ಬಾಗಿಲಿಗೆ ಹೋಗಿ ಮನವಿ ಮಾಡಿಕೊಂಡು ಅದ್ರ ಬಗ್ಗೆ ಏನೂ ಕಿಮ್ಮತ್ತು ಕೊಡಿಲ್ಲ. ಆಗ ನಾವೇನು ಮಾಡಿದ್ವಿ, ನಮ್ಮ ಸಮುದಾಯದ ವಕೀಲರ ಮೂಲಕ ಒತ್ತಡ ಹಾಕಬೇಕು ಅಂತೇಳಿ ಕರ್ನಾಟಕದ ಸುಮಾರು 5-6 ಸಾವಿರ ವಕೀಲರು ಸಂಘಟನೆ ಮಾಡಿ ಅವ್ರ ಮುಖಾಂತರ CM ಒತ್ತಡ ಹಾಕಿದಾಗ CM ಅವರು ಕೂಡಲೇ ಮಾತುಕತೆ ಕರೆದು ವಕೀಲರ ಪರಿಷತ್ತಿನ ಮಾತುಕತೆ ಅವಾಗ ಮುಖ್ಯಮಂತ್ರಿ ಇಲ್ಲ, ಸದ್ಯಕ್ಕೆ ನಾವೇನು ತೀರ್ಮಾನ ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ ನಕಾರ. ಅದಕ್ಕೆ ನಮಗೇನಾಯಿತು, ಇಂದು ಎಲ್ಲ ಮುಖ್ಯಮಂತ್ರಿಗಳಿಗೂ ನಾವು ವಿಧಾನಸೌಧ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ಅದೇ ಪ್ರಕಾರವಾಗಿ ನಿಮ್ಮ ಆ ಧೋರಣೆ ವಿರುದ್ಧವಾಗಿ ನಾವು ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಸುವರ್ಣಸೌಧ ಮುತ್ತಿಗೆ ಆಗ್ತೇವೆ ಅಂತ ಡಿಸೆಂಬರ್ 10ನೇ ತಾರೀಕಿಗೆ ನಾವೆಲ್ಲ ಕರೆ ಕೊಟ್ಟಿವಿ. ಆ ಡಿಸೆಂಬರ್ 10 ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಜಮಾಯಿಸಿದ್ವಿ. ಸರ್ಕಾರ ಪರ 4 ಜನ ಮುಖ್ಯಮಂತ್ರಿಗಳು ಕರೆಸಿದ CM ಅವರು, ಇಲ್ಲ ಮುತ್ತಿಗೆ ಹಾಕಕ್ಕೆ ಹೋಗ್ಬೇಡ್ರಿ, ನಿಮ್ಮ ಬೇಡಿಕೆ ಏನದು ಅದ್ರ ಬಗ್ಗೆ ನಾವು ತಿಳ್ಕೊಂಡು ಹೋಗಿ ಬಂದೀವಿ ಅಂತಂದರು. ನಮ್ಮ ಜನ ಏನು ಹೇಳಿದ್ರು, CM ಅವರು ಇವತ್ತವರೆಗೂ ಸ್ಪಂದನೆ ಮಾಡಿಲ್ಲ, ನಾವಿದ್ದ ವೇದಿಕೆಗೆ ಮುಖ್ಯಮಂತ್ರಿ ಬರಬೇಕು ಅಂತ ಆಗ್ರಹ ಮಾಡಿದ್ರು. ಮುಖ್ಯಮಂತ್ರಿ ಬರಲಿಕ್ಕಾಗಲ್ಲ ಅಂತ ADGP ಅವರು ಹೇಳಿದರು. ಹಾಗಾದ್ರೆ ನಾವೇ ಮುಖ್ಯಮಂತ್ರಿ ಬಳಿಗೆ ಹೋಗ್ತೀವಿ ಅಂತೇಳಿ ನಾವೆಲ್ಲ ಕೂತ್ಕೊಂಡು ಮೊದಲು ವಕೀಲರು, ಅವ್ರ ಭಾಗದಲ್ಲಿ ರೈತರು, ಆಮೇಲೆ ನಾವೆಲ್ಲ ಜನಪ್ರತಿನಿಧಿಗಳು, ಅವರು ಸಾವಿರಾರು ಸಂಖ್ಯೆಯಲ್ಲಿ CM ಅವರು ಇದ್ದಲ್ಲಿವೋ ಮನವಿ ಪತ್ರ ಕೊಟ್ಟರಾಯ್ತು ಅಂತೇಳಿ ನಡ್ಕೊಂತ ಹೊಂಟಿದ್ವಿ. ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿನಾಕಾರಣ ನಮ್ಮ ಅಮಾಯಕ ಪೊಲೀಸರಿಗೆ ತುಂಬ ಕೊಟ್ಟು ಬೆಂಡ್ರಸ್ ಮೇಲೆ ನಮ್ಮ ಸಮುದಾಯದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮುನ್ಸೂಚನೆ ಕೊಡಲಾರ್ದೇ ಕಾನೂನು ಬಾಹಿರವಾಗಿ ದೌರ್ಜನ್ಯ ಮಾಡುವಂಥ, ಮಾರಣಾಂತಿಕವಾಗಿ ದೌರ್ಜನ್ಯ ಮಾಡುವಂಥ, ಅದು ಲಾಠಿ ಚಾರ್ಜ್ ಮಾಡುವಂಥ ಕೆಲಸ ಮಾಡಿದ್ರು. ನಮ್ಮ ಹಾವೇರಿ ಜಿಲ್ಲೆ ಭಾಳ ಜನ ವಕೀಲರಿಗೆ ಹೊಡ್ತಿದ್ರು, ರೈತರಿಗೆ ಹೊಡ್ತಿದ್ರು. ಸುಮಾರು ಸಾವಿರಾರು ಜನರು ಕೈಕಾಲು ಬರ್ಕೊಂಡಿದ್ದಾರೆ. 100 ಜನರು ಇವತ್ತು ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಿದ್ದಾರೆ. ಲಕ್ಷಾಂತರ ಜನ ಇವತ್ತು ಕಣ್ಣೀರು ಹಾಕಿದ್ದಾರೆ. ಈ ಘಟನೆ ಇಡೀ ಲಿಂಗಾಯತರ ಇತಿಹಾಸದಲ್ಲಿ ಮೊದಲ ಬಾರಿಗೆ ದೌರ್ಜನ್ಯ. ಬಹುತೇಕ ಸ್ವತಂತ್ರ ಬಂದ ಮೇಲೆ ಇದು ಚೆನ್ನಮ್ಮನ ಕಾಲದಲ್ಲಿ ದೌರ್ಜನ್ಯ ಆಗಿತ್ತು, ಬಸವಣ್ಣ ಕಾಲದಲ್ಲಿ ಶರಣರ ದೌರ್ಜನ್ಯ ಆಗಿತ್ತು, ಮೈಸೂರು ಪ್ರಾಂತದಲ್ಲಿ ದೌರ್ಜನ್ಯ ಆಗಿತ್ತು ಕೇಳಿದ ಇತಿಹಾಸದಲ್ಲಿ. ಅದು ಸಂವಿಧಾನ ಬಂದ ಮೇಲೆ ಇದುವರೆಗೂ ಯಾವುದೇ ಮುಖ್ಯಮಂತ್ರಿಗಳು ಯಾವುದೇ ಲಿಂಗಾಯತ ಹೋರಾಟವನ್ನು ಈ ರೀತಿಯಾಗಿ ಹತ್ತಿಕ್ಕೋ ಪ್ರಯತ್ನ ಯಾರೂ ಮಾಡಿದ್ದಿಲ್ಲ. ನಮಗೆ ಉದಾಸೀನ ಮಾಡಿದ್ರೆ ನಾವು ಬೇಜಾರಾಕಿದ್ದೇವೆ, ಕೊಡೋಕ್ಕಾಗಲ್ಲ ಅಂದರೂ ನಾವು ಬೇಜಾರಾಕಿದ್ದೇವೆ. ಆದರೆ ಏಕಾಏಕಿ ಕಾನೂನನ್ನು ಮೀರಿಬಿಟ್ಟು
ಯಾವುದೇ ಮುನ್ಸೂಚನೆ ಕೊಡೋದು ಯಾವುದೇ ಅನೌನ್ಸ್ಮೆಂಟ್ ಮಾಡಲಾರ್ದೇ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ 10ನೇ ತಾರೀಕು ಇದೆಯಲ್ಲ, ಅದು ನಮ್ಮ ಜನರಿಗೆ ಒಂದು ರೀತಿಯ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಮತ್ತೆ ಡಿಸೆಂಬರ್ 10ನೇ ತಾರೀಕು ನಾವೆಲ್ಲ ಒಂದು ಕಡೆ ಕೂಡಿ ಆ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತ ನಾವೆಲ್ಲ ಆಚರಣೆ ಮಾಡಕತ್ತೀವಿ. ಅದರ ಅಂಗವಾಗಿ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಗಾಂಧಿ ಭವನದಿಂದ ಒಂದು ಪಂಚಮಸಾಲಿ ಮೌನ ಪಥ ಸಂಚಲನ ಅಂತೇಳಿ ನಾವು ಬಾಯಿಗೆ ಮತ್ತು ಎಡಗೈಗೆ ಕರಿಬಟ್ಟೆಯನ್ನು ಕಟ್ಕೊಂಡು ಬಲಗೈಯಲ್ಲಿ ಪಂಚಮಸಾಲಿ ಚೆನ್ನಮ್ಮನ ಧ್ವಜ ಇಟ್ಕೊಂಡು ಒಂದು ಮೌನ ಪ್ರತಿಭಟನೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಯಾಕೆಂದರೆ ಆ ದಿನವನ್ನು ಮರೆಯೋದು ಬೇಡ. ಯಾವ ರೀತಿಯಾಗಿ 1980ರ ನರಗುಂದ ರೈತರ ಹೋರಾಟವನ್ನು ಪ್ರತಿ ವರ್ಷ ನಮ್ಮ ರೈತರು ನರಗುಂದ ಬಂಡಾಯ ಅಂತ ಆಚರಣೆ ಮಾಡ್ತಾರೆ. ಅದೇ ಥರನಾಗಿ ನಾವು ಸಹ ಮೀಸಲಾತಿ ಸಿಗೋವರೆಗೂ ಡಿಸೆಂಬರ್ 10ರ ದಿನವನ್ನು ನಮ್ಮ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತ ಆಚರಣೆ ಮಾಡಿ ಆ ನೋವನ್ನು ನುಂಗ್ಕೊಂಡು ಮುಂದೆ ಮೀಸಲಾತಿನ ಪಡೆಯುವಂಥ ಸಂಕಲ್ಪ ಮಾಡಲಿಕ್ಕೋಸ್ಕರವಾಗಿ ಮತ್ತು ಯಾವುದೇ ಸರ್ಕಾರ ಯಾವುದೇ ಪಕ್ಷದವರು ಈ ರೀತಿಯಾಗಿ ಮೀಸಲಾತಿ ಕೇಳುವಂಥ ಸಂದರ್ಭ ಯಾವುದೇ ಪ್ರಾಮಾಣಿಕವಾದ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋ ಸಂದರ್ಭದಲ್ಲಿ ಯಾವ ಸರ್ಕಾರವೂ ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ದೌರ್ಜನ್ಯ ಮಾಡಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರವಾಗಿ ಮತ್ತು ಅವತ್ತೇನು ನಮ್ಮ ಹೋರಾಟ ಹತ್ತಿಕ್ಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ನಮ್ಮ ಮೀಸಲು ಸಿಗೋವರೆಗೂ ಯಾವ